ನಗುತ್ತಾ ಇದ್ದೀರಾ, ನಗುತ್ತಾ ಇದ್ದೀರಾ. ನೀವು ನಗುತ್ತಾ ಇದ್ದೀರಲ್ಲ, ಅಳುವ ಸಮಯವೇ ಶೀಘ್ರವಾಗಿ ನಿಮಗೆ ಬರಲಿಕ್ಕಿದೆ. ನನ್ನನ್ನು ನೋಡಿ ನಕ್ಕಂತಹ ನೀನು ಊರಾಟದಲ್ಲಿ ಸಾಮಾನ್ಯ ಸ್ತ್ರೀಯಾಗಿ ಜನಿಸು. ತಮ್ಮ ಮಹಿಮೆಯ ಮನಗುಣಿಗಳ ಮಗೆ ಅವಳ ಮಾತ್ರ ಅಲ್ಲ, ಅವಳ ಜೊತೆಗೆ ನೀನು ಕೂಡ. ನಿಮ್ಮನ್ನು ಕಣ್ಣುತ್ತಾ ನಾವು ಅರ್ಚಿಸಬೇಕಿತ್ತು, ಪೂಜಿಸಬೇಕಿತ್ತು, ನಿಂದಿಸಬೇಕಿತ್ತು. ಅದಕ್ಕಾಗಿ ಅಪಹಾಸ್ಯವನ್ನೇ ಮಾಡಿದ್ದೀರಿ, ಘೋರ ಶಾಪವನ್ನೇ ನೀಡಿದ್ದೀರ. ಅಂಬಿಕಾ ನೀಡುವಂತಹ ಒಂದು ತಾಯಿ
ನೀಡುತ್ತಾ ಸಂದರ್ಭದಲ್ಲಿ ತಾಯಿ ಇದಕ್ಕೆ ತುಳಿ ಇನ್ನಷ್ಟು ಮುಟ್ಟಿಸುತ್ತಾರೆ, ಪ್ರೀತಿಸುತ್ತಾರೆ. ತಿಳಿದು ಮಾಡಿದ ಅಪರಾಧ, ತಿಳಿಯದೆ ಮಾಡಿದ ಪ್ರಮಾದ ನಮ್ಮಿಂದ ಆಗುತ್ತದೆ. ನೀವು ನಮ್ಮ ತಾಯಿಯ ಸಮಾನ, ನಾವಿಬ್ಬರು ನಿಮ್ಮ ಮಕ್ಕಳಲ್ಲ. ನನ್ನಿಂದ ಪ್ರೀತಿಯಿಂದ ಏನೋ ಉದ್ವೇಗದ ದೂರದಲ್ಲಿ ಎರಡು ಮಾತನಾಡಿ ನನ್ನ ಬದಲು ನನ್ನೊಂದಿಗೆ ಅವಳಿಗೂ ಶಾಪವನ್ನೇ ಇರ್ತೀರ. ನಮ್ಮಿಂದ ಅಪರಾಧವಾಗಿ ನಮ್ಮನ್ನು ಉದ್ಧರಿಸಿ ತಂದೆ, ನಮ್ಮನ್ನು ಉದ್ಧರಿಸಿ. ಮಕ್ಕಳೇ, ಶಾಪವಿದ್ದಂತಹ ನಂತರದಲ್ಲಿ ನಿಮ್ಮದಂಥ ಮದ ಎನ್ನುವುದು ಕರಗಿ ಹೋಗಿ ವಿಧ ವಿಧವಾಗಿ ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೀರಿ. ಕಣ್ಣೀರಿಂದಲೇ ನನ್ನ ಪಾದವನ್ನು ತೊಳೆಯುತ್ತಾ ಇದ್ದೀರಿ. ಆದರೆ ಕಾರ್ಯ ನಿಂತು ಹೋಗಿ ಆಗಿದೆ. ಶಾಪವನ್ನು ಕೊಡುವುದಕ್ಕಿಂತ ಮೊದಲಾಗಿ ವಿದ್ಯೆಯನ್ನು ನೀವು ತೋರಿಸಿದ್ದೀರ. ಹೌದಾದರೆ ಬಹುಶಃ ಶಾಪವನ್ನು ನಾನು ಕೊಡುವುದಕ್ಕೆ, ಆದರೆ ಶಾಪವನ್ನು ಕೊಟ್ಟು ಆದ ಮೇಲೆ ನೀವೆಷ್ಟು ಪ್ರಾರ್ಥಿಸಿದ್ರು ಆ ಕಾರ್ಯ ನಡೆದು ಆಗಿ ಹೋಗಿ ಈ ಭೂಲೋಕದಲ್ಲಿ ಇರುವುದಿಲ್ಲ, ಮತ್ತೊಮ್ಮೆ ಹೆಚ್ಚಲೋಕವನ್ನು ಸೇರುವುದಕ್ಕೆ ಸಾಧ್ಯವಿಲ್ಲದೆ ತಂದೆ. ಕೊಟ್ಟ ಶಾಪವನ್ನು ನಾನು ಮರಳಿ ಪಡೆಯುವುದಕ್ಕಾಗುವುದಿಲ್ಲ. ಎತ್ತರದ ಸ್ಥಾನದಲ್ಲಿರುವವರು ವ್ಯವಹರಿಸುವಾಗ ಅಷ್ಟೇ ಎತ್ತರದ ಸ್ಥಾನದಲ್ಲಿ ವ್ಯವಹರಿಸಬೇಕಾಗುತ್ತದೆ. ಆ ಎತ್ತರದಿಂದ ಕೆಳಗಿಳಿದು ಬಂದರೆ ಮತ್ತು ಅಧಪತನಕ್ಕೆ ದಾರಿಯಾಗುತ್ತದೆ ಎನ್ನುವುದು ನಿಮ್ಮನ್ನು ನೋಡಿ ಕಲಿಯಬೇಕು. ಎತ್ತರದಿಂದ ಬಿದ್ದಾಗ ಹೆಚ್ಚು ನೋವಾಗುತ್ತದೆ. ಹಾಗಾಗಿ ಕೊಟ್ಟ ಶಾಪವನ್ನು ಹಿಂಪಡೆಯುವುದಕ್ಕಾಗುವುದಿಲ್ಲ. ಬದಲಾಗಿ ಒಂದು ಪರಿಮಾರ್ಜನೆಯನ್ನು ನಾನು ಸೂಚಿಸುತ್ತೇನೆ. ಭೂಲೋಕದಲ್ಲಿ ಸಾಮಾನ್ಯ ಪ್ರಿಯರಾಗಿ ನೀವು ನಡೆಸಿದಂತಹ ಮಹಾತ್ಮರಾದ ಜಾಬಾಲಿನಿಯ ದಕ್ಷಿಣವಾಗಿ ಅವರ ಸೇವೆಯನ್ನು ನೀವು ಮಾಡಿದಿರಿ. ಆದರೆ ಅವರ ನಿರ್ದೇಶನದ ಪ್ರಕಾರವಾಗಿ ಕೊಟ್ಟಂತಹ ಶಾಪದ ಪರಿಮಾರ್ಜನೆ ಚಿಂತಿಸಿ ಭೂಲೋಕದಲ್ಲಿ ನಿಮಗೆ ಸಿಕ್ಕಿದಂತಹ ಶಾಪವನ್ನು ಅನುಭವಿಸುತ್ತಾ ಭೂಲೋಕದ ಸೌಂದರ್ಯವನ್ನು ಕಷ್ಟದಿಂದ ಅವರಿಗೆ ಅಪಹಾಸ್ಯವನ್ನೇ ಮಾಡಿದರು. ಕಷ್ಟದಲ್ಲಿರುವವರಿಗೆ ಅಪಹಾಸ್ಯವನ್ನು ಮಾಡಿದರೆ ಯಾವ ದಾರಿಯಾಗುತ್ತದೆ ಎನ್ನುವುದಕ್ಕೆ ನಮ್ಮ ಜೀವನವೇ ದುರಂತ ಸಾಕ್ಷಿಯಾಗಿ ಹೋಯಿತು. ಶಾಪವನ್ನೇ ನೀಡಿ ತಾಯಿ ಕಂಪಿಸುತ್ತಾ ಉಂಟು. ಶಾಪ